ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ ಭಾಗ 46. ಇವ್ರ ಜೊತೆ ಸೇರಿ ಏನು ನೀನು ತಿರುಗ್ತಿದೀಯಾ? ಇಲ್ಲಿ ನೋಡಿ ಭಾರತಿ, ನೀನು ನನ್ನನ್ನು ತಪ್ಪಾಗಿ ಮಾತನಾಡಿದೀಯ ಅನ್ನೋ ಕಾರಣಕ್ಕೆ ನೀನು ಹಾಳಾಗಿ ಹೋದರೂ ಪರವಾಗಿಲ್ಲ ಅಂತ ನಿನ್ನ ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ಮರ್ಯಾದೆಯಿಂದ ನನ್ನ ಜೊತೆ ಬಾ. ಇನ್ಮೇಲೆ ಇವನನ್ನು ನೋಡಲು ನೀನು ಬಂದರೆ ನಿನ್ನನ್ನು ಹಾಗೆ ನೇಣು ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಕೋಪದಿಂದ ಮಾತನಾಡಿದ ಮಾದೇಶ. ಅವಳಿಗೂ ದೇಹ ನಡುಕ್ತು. ಆಗ ದೀಪಕ್, ಇಲ್ಲಿ ನೋಡಿ ಅಣ್ಣ, ನಾವು ಪ್ರೀತಿಸ್ತಿದ್ದೀವಿ, ಅದಕ್ಕಾಗಿ ನೀವು ಈ ತರಹ ಅವಳನ್ನು ಬೆದರಿಸ್ಬೇಡಿ. ನಾನೇನು ರೌಡಿ ಅಲ್ಲ, ನಾನು ಡಾಕ್ಟರ್ ಅಂತ ಹೇಳಿದ ಮರುಕ್ಷಣವೇ ಬಂದೂಕನ್ನು ತಿರುಗಿಸಿ ಹಿಡಿದು ಅವನ ಮೂಗಿಗೆ ಜೋರಾಗಿ ಗುದ್ದಿದನು ಮಾದೇಶ. ಅವನ ಮೂಗಿಂದ ರಕ್ತ ಸುರಿಯಲು ಆರಂಭಿಸ್ತು. ಅಯ್ಯೋ ದೀಪಕ್ ಅಂತ ಗಾಬರಿಯಿಂದ ಹತ್ತಿರ ಹೋದಲು ಭಾರತಿ. ಅವಳು ಕೈ ಹಿಡಿದು ತನ್ನ ಹತ್ತಿರ ಎಳೆದು ನಿಲ್ಲಿಸಿದನು ಮಾದೇಶ. ನನ್ನ ಬಿಡಿ ಚಿಕ್ಕಪ್ಪ ಅಂತ ಕೈಯನ್ನು ಬಿಡಿಸ್ಕೊಂಡವಳಿಗೆ, ಮರ್ಯಾದೆಯಿಂದ ಸುಮ್ಮನೆ ನಿಲ್ಲು, ಇಲ್ಲದೇ ಇದ್ದರೆ ಕೊಂದ್ಬಿಡ್ತೀನಿ ನೋಡು ಅಂದವನು ಈಗ ಸಾಮ್ರಾಟ್ಗೆ ಫೋನ್ ಮಾಡ್ದ. ಚಿಕ್ಕಪ್ಪ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ ಅಂತ ಆತಂಕದಿಂದ ಭಾರತಿ ಕೇಳಿದ್ಲು. ಉಶ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಲ್ಲಬೇಕು ಈಗ ಅಂತ ಹೇಳಿ ಫೋನನ್ನು ಕಿವಿಯ ಬಳಿ ಇಟ್ಕೊಂಡನು. ಸಾಮ್ರಾಟ್ ಕಾಟನ್ ಮಿಲ್ನಲ್ಲಿ ಇದ್ದ. ಆಗ ಫೋನ್ ಬರಲು, ಏನು ಮಾದೇಶ, ನೀನು ಕಾಲ್ ಮಾಡ್ತಿದ್ದೀಯಾ? ಏನಾದರೂ ಮುಖ್ಯವಾಗಿ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡ್ತಾನೆ ಅಂತ ಯೋಚಿಸ್ತಾ ಮೀಟಿಂಗ್ ಹಾಲ್ನಿಂದ ಹೊರಬಂದು ಫೋನ್ನ ಅಟೆಂಡ್ ಮಾಡಿ, ಸಾಮ್ರಾಟ್, ತಕ್ಷಣ ಜಯಮ್ ಆಸ್ಪತ್ರೆಗೆ ಹೊರಟಪ್ಪ ಅಂತ ಹೇಳ್ದ ಮಾದೇಶ ಸಾಮ್ರಾಟನಿಗೆ. ಯಾಕೋ, ಏನಾಯಿತು ಅಂತ ಗಾಬರಿಯಿಂದ ಸಾಮ್ರಾಟ್ ಕೇಳ್ದ. ಸಾಮ್ರಾಟ್ ಹೇಳಿದ್ದನ್ನು ಮಾತ್ರ ಮಾಡು, ತಕ್ಷಣ ಹೊರಟು ಆಸ್ಪತ್ರೆಗೆ ಬಾ, ರೂಮ್ ನಂಬರ್ 36 ಅಂತ ಹೇಳಿ ಫೋನ್ನ ಇಟ್ಟು ಅವನಿಗೆ ಆತಂಕ ಆಯಿತು. ಏನಿದು, ಮಾತ್ರೆ ತರಲು ಹೋದ ಮಾವ ಇನ್ನೂ ಕಾಣ್ತಿಲ್ವಲ್ಲ ಅಂತ ಯೋಚಿಸ್ತಾ ಕಣ್ಮಣಿ ರಿಸೆಪ್ಷನ್ಗೆ ಹೋಗಿ ನೋಡಿದ್ಲು. ಅಲ್ಲೂ ಅವನಿಲ್ಲ. ಮೆಡಿಕಲ್ ಶಾಪ್ನಲ್ಲಿ ನೋಡಿದ್ಲು, ಅಲ್ಲೂ ಕೂಡ ಇರಲಿಲ್ಲ. ಒಂದು ವೇಳೆ ನಾನು ಬಂದಿದ್ದನ್ನು ಮರೆತು ಮಾವ ಹೊರಟು ಹೋದ್ರಾ ಅಂತ ಯೋಚಿಸಿದವಳು ಹೊರಗೆ ಹೋಗಿ ನೋಡಿದಾಗ ಅವನ ಕಾರು ಅಲ್ಲೇ ನಿಂತಿತ್ತು. ಕಾರಿದೆ, ಆದರೆ ಮಾವ ಕಾಣ್ತಿಲ್ವಲ್ಲ ಅಂತ ಯೋಚಿಸ್ತಿರುವಾಗಲೇ ಚಂಡಮಾರುತದ ವೇಗದಲ್ಲಿ ಅಲ್ಲಿಗೆ ಬಂದು ಬೈಕನ್ನು ನಿಲ್ಲಿಸ್ತಾ ಸಾಮ್ರಾಟ್. ಅವಳನ್ನು ನೋಡಿದವನು, ಏನು ಕಣ್ಮಣಿ, ನೀನು ಇಲ್ಲಿದ್ದೀಯಾ ಅಂತ ಕೇಳ್ದ. ಮಾವ ಮತ್ತು ನಾನು ಚೆಕಪ್ಗೆ ಬಂದವು, ಮಾತ್ರೆ ತಗೊಂಡು ಬರ್ತೀನಿ ಅಂತ ಕೂರಲು ಹೇಳಿ ಹೋದವರು ಈಗ ಅರ್ಧ ಗಂಟೆ ಆಗ್ತಾ ಬಂತು ಮಾವ, ಇನ್ನೂ ಮಾವ ಕಾಣ್ತಿಲ್ಲ ಅಂದ್ಲು. ಏನು, ರೂಮ್ ನಂಬರ್ 36 ಅಂತ ನನ್ನ ಬರಲು ಹೇಳಿದ್ನಲ್ಲ, ಗೊತ್ತಿರುವವರು ಯಾರಾದರೂ ಪೆಟ್ಟು ಮಾಡಿಕೊಂಡು ಅಡ್ಮಿಟ್ ಆಗಿದ್ದಾರೋ ಏನೋ ಅಂತ ಹೇಳ್ದ. ಅವಳಿಗೂ ಆತಂಕ ಆಯಿತು. ಏನು ಮಾವ, ಏನು ಹೇಳ್ತಾ ಇದ್ದೀರಾ ಅಂತ ಗಾಬರಿಯಾದವಳನ್ನು ನೋಡಿದವನು, ಹೋಗಿ ನೋಡೋಣ ಬಾ ಅಂತ ಅವಳನ್ನು ಒಳಗೆ ಕರ್ಕೊಂಡು ಹೋದ. ಲಿಫ್ಟ್ ಪ್ರವೇಶಿಸಿ ಮೊದಲನೇ ಮಹಡಿಗೆ ಹೋದರು. ಕೋಣೆಯ ಬಾಗಿಲನ್ನು ತೆಗೆದು ಒಳಗೆ ಹೋಗಿ ನೋಡಿದ ಸಾಮ್ರಾಟ್ಗೆ ಆಘಾತ ಆಯಿತು. ಅವನು ಅಲ್ಲಿ ಭಾರತಿಯನ್ನು ನಿರೀಕ್ಷಿಸಿರಲಿಲ್ಲ. ಅವಳನ್ನು ನೋಡಿದ ಕಣ್ಮಣಿ, ಭಾರತಿ, ನೀನು ಇಲ್ಲೇನು ಮಾಡ್ತಿದ್ದೀಯಾ ಅಂತ ಕೇಳಿದ್ಲು. ಕಣ್ಮಣಿ, ನೀನ್ಯಾಕೆ ಇಲ್ಲಿಗೆ ಬಂದೆ ಅಂತ ಮಾದೇಶ ಕಣ್ಮಣಿಯನ್ನು ಕೇಳ್ದ. ಆಗ ಸಾಮ್ರಾಟ್, ನಾನೇ ಅವಳನ್ನು ಕರ್ಕೊಂಡು ಬಂದೆ ಕಣೋ, ಬಂದೂಕಿನ ತುದಿಯಲ್ಲಿ ಅರೆಸ್ಟ್ ಮಾಡಿಟ್ಟ ಹಾಗೆ ಇದೆಯಲ್ಲ, ಇವರು ಎಲ್ಲಿಂದ ಇಲ್ಲಿಗೆ ಬಂದರು? ಭಾರತಿ, ನೀ ಇಲ್ಲಿಗೆ ಯಾಕೆ ಬಂದ್ಲು ಅಂತ ಕೇಳಿದಾಗ ನಡೆದ ವಿವರವನ್ನು ಹೇಳ್ದ ಮಾದೇಶ. ಚಿಕ್ಕ ಹುಡುಗಿ ಅಂತ ನೋಡಿದರೆ ನೀನು ಈ ಕೆಲಸ ಮಾಡ್ತಿದ್ದೀಯಾ? ಈಗಲೇ ನಿನಗೇನೇ ಲವ್ವು ಅಂತ ಜೋರಾಗಿ ಅವಳ ಕಪಾಲಕ್ಕೆ ಬಾರಿಸಿದ ಸಾಮ್ರಾಟ್. ಚಿಕ್ಕಪ್ಪ ಪ್ಲೀಸ್, ನನ್ನನ್ನು ತಪ್ಪಾಗಿ ತಿಳಿಬೇಡಿ, ನಾನು ಬಂದು ಅಂತ ಅವಳು ತಡವರಿಸಿದ್ಲು. ಬಾಯಿ ಮುಚ್ಚು, ಮಕ್ಕಳನ್ನು ಓದೋದಕ್ಕೆ ಅಂತ ಕಳುಹಿಸಿದರೆ ಕಂಡವ್ರ ಜೊತೆ ಊರು ಸುತ್ತೀಯಾ? ಇವನು ಎಷ್ಟು ದೊಡ್ಡ ಕಳ್ಳ ಅಂತ ನಿನಗೆ ಗೊತ್ತಾ? ಯಾಕೆ ಇಲ್ಲಿಗೆ ಬಂದೆ? ಇವರಲ್ಲಿ ಯಾರನ್ನು ಪ್ರೀತಿಸ್ತಿದೀಯಾ ಅಂತ ಕೋಪದಿಂದ ಕೇಳ್ದ. ಅವಳು ಅಳ್ತಲೆ ದೀಪ ಕಡೆಗೆ ಬೆರಳು ತೋರಿಸಿದ್ಲು. ಹಾಗೆಯೇ ಆ ಕೈಯನ್ನು ಹಿಡಿದು ತಿರ್ಚಿದವನ ಕೊಂದ್ಬಿಡ್ತೀನಿ ನೋಡು, ಅವನು ಒಬ್ಬ ಗಂಡಸು ಅಂತ ಲವ್ ಮಾಡ್ತಿದೀಯಾ? ಮನೆಗೆ ಬಾ, ನಿನ್ನ ಚರ್ಮ ಸುರಿದು ನೇತು ಹಾಕ್ತೀನಿ ಅಂತ ಸಾಮ್ರಾಟ್ ಕೋಪದಿಂದ ಮಾತನಾಡ್ದ. ಸಾಮ್ರಾಟ್, ಈಗ ಯಾಕೆ ಕೋಪಗೊಳ್ತಿದೀಯಾ? ಹೆಣ್ಮಕ್ಳ ವಿಚಾರದಲ್ಲಿ ಆ ಥರ ಪಡಬಾರ್ದು ಕಣೋ. ಮನೆಯಲ್ಲಿ ಹೋಗಿ ದೊಡ್ಡ ಸಮಸ್ಯೆ ಮಾಡಬೇಡ. ಈ ವಿಚಾರ ಗೊತ್ತಿದ್ದು ಯಾರಿಗೂ ಹೇಳದೇ ಇದ್ದರೆ ತಪ್ಪಾಗುತ್ತೆ, ಅದಕ್ಕಾಗಿಯೇ ನಿನ್ನನ್ನು ಕರೆದು ಹೇಳಿದೆ. ನೀನು ನಿಧಾನವಾಗಿ ನಡ್ಕೋ ಅಂತ ಹೇಳಿದರೆ, ನೀನು ಮನೇಲಿ ಹೋಗಿ ಚರ್ಮ ಸುರಿದು ನೇತು ಹಾಕ್ತೀನಿ ಅಂತ ಹೇಳ್ತಿದೆಯಲ್ಲ ಅಂದ. ಈ ವಿಚಾರ ನಿನ್ನ ಅಣ್ಣಂದರಿಗೋ ಅಥವಾ ಮನೆಯವರಿಗೋ ಈ ಥರ ಯಾರಿಗಾದರೂ ಗೊತ್ತಾದರೆ
ಆ ಹುಡುಗಿಯ ಜೀವನ ನಾಶವಾಗುತ್ತೆ ಕಣೋ. ಕರ್ಕೊಂಡು ಹೋಗಿ ತಾಳ್ಮೆಯಿಂದ ತಿಳಿ ಹೇಳು. ಈ ವಿಚಾರ ಹೊರಗೆ ಬರದಂತೆ ನೋಡ್ಕೊ. ಇವರನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕೂಡಲೇ ಸರಿ ಅಂತ ಹೇಳಿ ಭಾರತಿಯನ್ನು ಕರ್ಕೊಂಡು ಹೋದ ಸಾಮ್ರಾಟ್. ಕಣ್ಮಣಿ, ನೀನು ಕೆಳಗೆ ಹೋಗಿ ರಿಸೆಪ್ಷನಲ್ಲಿ ವೆಯ್ಟ್ ಮಾಡು ಅಂತ ಮಾದೇಶ ಹೇಳಿದಾಗ ಮಾವ ಅಂತ ಅವಳು ರಾಗವನ್ನು ಹೇಳಿದ್ಲು. ಹೋಗು ಅಂತ ಹೇಳಿದೆ ಅಲ್ವಾ ಅಂತ ಶಬ್ದ ಮಾಡಿದೆ. ಆದರೆ ಗಟ್ಟಿಯಾಗಿ ಅವನು ಹೇಳಿದಾಗ ಅವಳು ಹೊರಗೆ ಹೋದಳು. ದೀಪಕ್, ಸಂಜಯ್ ಇಬ್ಬರು ಮಹಾದೇಶನನ್ನು ನೋಡಿ ನಡುಕ್ತಾ ಇರಲು ಕೆಳಗೆ ಹೋದ ಕಣ್ಮಣಿಗೆ ತುಂಬ ಭಯವಾಗ್ತಿತ್ತು. ಮಾವ ಏನು ಮಾಡ್ತಾರೋ ಏನೂ ಅರ್ಥವಾಗ್ತಿಲ್ವಲ್ಲ ಅಂತ ತಳಮಳದಿಂದ ಅವಳು ನಿಂತಿರಲು ಸ್ವಲ್ಪ ಸಮಯದ ನಂತರ ಕೆಳಗೆ ಬಂದ ಮಹಾದೇಶ. ಬಾ ಹೋಗೋಣ ಕಣ್ಮಣಿ ಅಂದ ಕೂಡಲೇ ಕಣ್ಮಣಿಯು ಮಹಾದೇಶನ ಹಿಂದೆ ಹೋದಳು. ಸಾಮ್ರಾಟ್ ಕೋಪದಿಂದ ಇದ್ರೂ ನಿಧಾನವಾಗಿ ಬೈಕ್ ಓಡಿಸ್ತಿದ್ದ. ಬರುವಾಗ ಈತ ವೇಗ ಈಗ ಇರಲಿಲ್ಲ. ಕ್ಷಮಿಸಿ ಚಿಕ್ಕಪ್ಪ, ಅಪ್ಪನ ಹತ್ರ ನೀವು ಏನೂ ಹೇಳಬೇಡಿ, ಆಮೇಲೆ ನನಗೆ ಓದಲು ಆಗೋದಿಲ್ಲ, ನನ್ನನ್ನು ಕೊಂದುಬಿಡ್ತಾರೆ ಅಂತ ಅಳ್ತಾ ಭಾರತಿ ಹೇಳಿದಾಗ ಕನ್ನಡಿಯಲ್ಲಿ ಅವಳ ಮುಖ ನೋಡಿದವನು, ನಾವಿನ್ನೂ ನಿಮ್ಮನ್ನೆಲ್ಲ ಸಣ್ಣ ಮಕ್ಕಳು ಅಂತ ಅಂದ್ಕೊಂಡಿದ್ವಿ, ಆದರೆ ನಿಮಗೆ ವಯಸ್ಸಾಗಿದೆ ಅಲ್ವಾ, ನಿಮ್ಮ ಜೀವನ ನೀವೇ ತೀರ್ಮಾನ ಮಾಡುವಷ್ಟು ದೊಡ್ಡವರಾಗಿದ್ದೀರಿ, ಅದು ಕಂಡ ಪೋಲಿಗಳನ್ನೆಲ್ಲ ಗಂಡನಾಗಿ ಆಯ್ಕೆ ಮಾಡುವಷ್ಟು ಈ ಧೈರ್ಯ ಎಲ್ಲಿಂದ ಬಂತು ಭಾರತಿ ಅಂತ ಸಾಮ್ರಾಟ್ ಕೇಳಿದಾಗ, ಚಿಕ್ಕಪ್ಪ ಕ್ಷಮಿಸಿ, ದೀಪಕ್ ನೀವು ಅಂದ್ಕೊಂಡ ಹಾಗೆ ಇಲ್ಲ, ಅವನು ತುಂಬ ಒಳ್ಳೆಯವನು, ನಾನು ಓದಿ ಮುಗಿದ ಕೂಡಲೇ ಮನೆಗೆ ಬಂದು ಹೆಣ್ಣು ಕೇಳ್ತಾನೆ ಅಂತ ಹೇಳಿದ್ದನು. ಅಷ್ಟರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು, ಅದಕ್ಕೆ ನಾನು ಆಸ್ಪತ್ರೆಯಲ್ಲಿ ನೋಡಲು ಬಂದೆ, ಬೇರೆ ಏನಿಲ್ಲ. ಅವರು ನಾನು ಒಬ್ಬಂಟಿಯಾಗಿ ಎಲ್ಲಿಯೂ ಹೋಗಿಲ್ಲ ಚಿಕ್ಕಪ್ಪ ಅಂತ ಅಳ್ತಾರೆ ಹೇಳಿದ್ಲು ಭಾರತಿ. ಈಗ ಅವನ ಬೈಕ್ ಮನೆಗೆ ಹೋಗಲಿಲ್ಲ, ತೋಟಕ್ಕೆ ಹೋಯಿತು. ರಾಶಿಕಾ ಸುಸ್ತಾಗಿ ಮಲಗಿದ್ಲು. ಆಗ ಅವಳಿಗೆ ಫೋನ್ ಬಂತು. ಫೋನ್ ನೋಡಿದವಳ ಮುಖ ಅರಳಿತು. ಪಾಪು, ನಿಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ ಅಂತ ಸಂತೋಷವಾಗಿ ಹೇಳ್ಕೊಳ್ತಾ ಫೋನ್ನ ಅಟೆಂಡ್ ಮಾಡಿ ಕಿವಿಗೆ ಇಟ್ಕೊಂಡು ರಾಶಿಕಾ, ಮಾವ ಈಗ ತಾನೇ ನಿಮ್ಮನೆ ನೆನಪಿಸ್ಕೊಳ್ತಾ ಇದ್ದೆ, ನೀವೇ ಫೋನ್ ಮಾಡಿಬಿಟ್ರಿ ಅಂದ್ಲು ರಾಶಿಕಾ. ರಾಶಿಕಾ ದೊಡ್ಡೊತ್ತಿಗೆನ ಕರ್ಕೊಂಡು ತೋಟಕ್ಕೆ ಬಾ ಅಂದ. ಏನು ಮಾವ ಹೇಳ್ತಾ ಇದ್ದೀರಾ, ಅತ್ತೆಯನ್ನು ಕರ್ಕೊಂಡ ಅಂದ್ಲು. ಹೌದು ರಾಶಿಕಾ ಅಂದ ಸಾಮ್ರಾಟ್. ಇಲ್ಲ ಮಾವ, ಏನಾದರೂ ಕೇಳಿದರೆ ಅಂತ ಕೇಳಿದ್ಲು. ಇಲ್ಲಿ ನೋಡು, ನಾನು ತೋಟದಲ್ಲಿದ್ದೀನಿ, ನೀನು ಅತ್ತಿಗೆ ಹತ್ರ ಹೋಗಿ ತೋಟದಲ್ಲಿ ಮಾವ ಇದ್ದಾರೆ, ನನ್ನನ್ನು ಕರ್ಕೊಂಡು ಹೋಗಿ ಬಿಡಿ ಅಂತ ಹೇಳು, ಅವರೇ ನಿನ್ನನ್ನು ಕರ್ಕೊಂಡು ಬರ್ತಾರೆ, ಬೇರೆ ಯಾರಿಗೂ ಈ ವಿಷಯ ತಿಳಿಯೋದು ಬೇಡ ಅಂದ ಸಾಮ್ರಾಟ್. ಸರಿ ಮಾವ ಅಂತ ಹೇಳಿ ಫೋನ್ ಇಟ್ಲು. ಏನಾಯಿತು ಮಾವನಿಗೆ ದಿಢೀರಂತ ತೋಟಕ್ಕೆ ಬರಲು ಹೇಳ್ತಾ ಇದ್ದಾರೆ? ಒಂದು ವೇಳೆ ನೀಲುಗೆ ಅನುಕೂಲವಾಗಿ ಏನಾದರೂ ಮಾಹಿತಿ ಸಿಕ್ಕಿರಬಹುದಾ? ಸರಿ, ಏನೆಂದು ಗೊತ್ತಿಲ್ಲ, ಹೋಗಿ ನೋಡೋಣ ಅಂತ ಯೋಚಿಸಿದವಳು ಕೆಳಗೆ ಬಂದಳು. ಸೂರ್ಯನ ಅಮ್ಮ ಹಿಂದಿನಂತೆ ಇರಲಿಲ್ಲ, ಯಾವಾಗಲೂ ಒಂದು ಶೋಕ ಮುಖದಲ್ಲಿ ಇತ್ತು. ಮನೆ ಒಳಗೇನೆ ಇರ್ತಿದ್ರು. ಸಾಮ್ರಾಟ್ನ ಅಮ್ಮ ಅಪ್ಪ ಇಬ್ಬರು ಆಗ್ತಾನೆ ಒಂದು ಸಮಾರಂಭಕ್ಕೆ ಹೋಗಿ ಬಂದಿದ್ರು. ರಾಶಿಕಾ ಮೆಟ್ಟಿಲುಗಳಲ್ಲಿ ವೇಗವಾಗಿ ಕೆಳಗಡೆ ಇಳಿದು ಬರಲು ಅದನ್ನು ನೋಡಿದ ಸಾಮ್ರಾಟ್ನಮ್ಮ, ರಾಶಿಕಾ ಏನಮ್ಮ ಇದು, ಇಷ್ಟು ಸ್ಪೀಡಾಗಿ ಬರ್ತಾ ಇದೆಯಾ, ಗರ್ಭಿಣಿಯಾಗಿರುವ ಹುಡುಗಿ ನೀನು, ಇಷ್ಟು ವೇಗವಾಗಿ ಎಲ್ಲ ನಡೀಬಾರ್ದು, ನೋಡಿ ನಿಧಾನವಾಗಿ ಬಾ ತಾಯಿ ಅಂತ ಸಾಮ್ರಾಟ್ನ ಅಮ್ಮ ಹೇಳಿದಾಗ, ಸರಿ ಅಜ್ಜಿ ಅಂತ ಹೇಳಿ ನಿಧಾನವಾಗಿ ನಡ್ಕೊಂಡು ಬಂದಳು. ಎಲ್ಲಿಗೆ ಹೊರಟೆ ಮಗು ಅಂತ ಕೇಳಿದರು. ಅದು ಅಜ್ಜಿ, ಮಾವ ತೋಟದಲ್ಲಿದ್ದಾರೆ, ಅದಕ್ಕೆ ನೈಟ್ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ನ, ಎಳ್ನೀರು ಕತ್ತರಿಸಿ ಕೊಡ್ತೀನಿ ಅಂತ ಬರಲು ಹೇಳಿದರು ಅಂದ್ಲು. ಏನವ್ವ, ಮಧ್ಯಾಹ್ನದ ಹೊತ್ತಲ್ಲಿ ಗರ್ಭಿಣಿಯಾಗಿರುವವಳು ಹೀಗೆ ಒಂಟಿಯಾಗಿ ಹೋಗಬಹುದಾ, ಅವನನ್ನೇ ಇಲ್ಲಿಗೆ ತರಲು ಹೇಳು ಅಂದಾಗ, ಅಜ್ಜಿ ಇಲ್ಲಿ ಮನೆಯಲ್ಲೇ ಇರಲು ನನಗೆ ಒಂಥರ ಅನ್ನಿಸ್ತಾ ಇದೆ, ತೋಟಕ್ಕೆ ಹೋದರೆ ನನಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ಬೆಳಗ್ಗೆನೇ ಮಾವನ ಹತ್ರ ಹೇಳಿದ್ದೆ, ಅವರು ಮಿಲ್ಗೆ ಹೋಗಿ ಹಾಗೆ ಬಂದಿದ್ದಾರೆ ಅನಿಸುತ್ತೆ ಅಂದ್ಲು. ಸರಿ, ನೀನು ಒಂಟಿಯಾಗಿ ಹೋಗೋದು ಬೇಡ, ಭಾನುಮತಿ ಇರ್ತಾಳೆ, ಕರ್ಕೊಂಡು ಹೋಗು ಅಂದ ಕೂಡಲೇ ಆಗ್ತಾನೆ ಭಾನುಮತಿಯು ಕೋಣೆಯಿಂದ ಇವ್ರ ಮಾತಿನ ಸತ್ ಕೇಳಿ ಹೊರಗೆ ಬಂದು, ಅಯ್ಯಯ್ಯೋ ಸಾಧನ ಅತ್ತೆಯನ್ನು ಕರ್ಕೊಂಡು ಬರಲು ಹೇಳಿದ್ದಾರೆ, ಇವ್ರು ಬರ್ತಿದ್ದಾರಲ್ಲ ಅಂತ ರಾಶಿಕಾಗೆ ತುಂಬ ಆತಂಕ ಆಯಿತು. ಏನಮ್ಮ ಚಿಕ್ಕ ಸೊಸೆ, ರಾಶಿಕಾ ತೋಟಕ್ಕೆ ಹೋಗ್ಬೇಕಂತೆ, ಗರ್ಭಿಣಿ ಹುಡುಗಿಯನ್ನು ಹೇಗೆ ಒಂಟಿಯಾಗಿ ಕಳಿಸೋದು, ನೀನು ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ, ಸರಿ ಅತ್ತೆ ಅಂದ್ಲು ಭಾನುಮತಿ. ಈಗ ರಾಶಿಕಾಗೆ ತಪ್ಪಿಸ್ಕೊಳ್ಳಲು ಆಗಲಿಲ್ಲ. ಅಷ್ಟರೊಳಗೆ ಅವಸರದಿಂದ ಬಂದನು ಸುರೇಶ.
ಏನಪ್ಪ ಸುರೇಶ, ಮಿಲ್ಗೆ ಹೋಗಿದ್ದೆ, ಇಷ್ಟು ವೇಗವಾಗಿ ಬರ್ತಿದೀಯಾ ಅಂತ ಅವರಮ್ಮ ಕೇಳಿದರು. ಅಯ್ಯೋ, ಭಾನುಮತಿಯ ಅಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದ ಕೂಡಲೇ ಭಾನುಮತಿಗೆ ಅವಳು ತಡೆಯಲು ಆಗಲಿಲ್ಲ. ಏನು, ಅಪ್ಪನಿಗೆ ಹುಷಾರಿಲ್ವಾ? ಏನು ಮಾವ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಅವರಿಗೆ ಏನಾಯಿತು ಅಂತ ಹೆದರಿ ಕೇಳಿದಾಗ ಭಾನುಮತಿ ಏನೂ ಆಗಿಲ್ಲ, ಅವರಿಗೆ ದಿಢೀರಂತ ಸ್ವಲ್ಪ ಎದೆ ನೋವು ಬಂದಿದೆ ಅನಿಸುತ್ತೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅದಕ್ಕೆ ನಿನ್ನ ತಮ್ಮ ಫೋನ್ ಮಾಡಿದ, ಸರಿ ಬಾ ಹೋಗೋಣ ಅಂದಾಗ ಏನು ಮಾವ ಹೇಳ್ತಿದ್ದೀರಾ, ಅಪ್ಪನಿಗೆ ಎದೆ ನೋವಾ ಅಂತ ಅಳಲು ಪ್ರಾರಂಭಿಸಿದ್ಲು ಭಾನುಮತಿ. ಅತ್ತೆ, ನೀವು ಹೆದರಬೇಡಿ, ತಾತನಿಗೆ ಏನೂ ಆಗಲ್ಲ ಅಂತ ರಾಶಿಕಾ ಕೂಡ ಬೆಂಬಲವಾಗಿ ಹೇಳಿದ್ಲು. ನನಗೆ ಭಯ ಆಗ್ತಿದೆ ರಾಶಿಕಾ, ನಮ್ಮ ಅಪ್ಪನಿಗೆ ಏನಾದರೂ ಆದರೆ ಏನು ಮಾಡೋದು, ಇನ್ನೂ ನನ್ನ ತಮ್ಮನಿಗೆ ಮದುವೆ ಕೂಡ ಮಾಡಿಲ್ಲ ಅಂತ ಭಾನುಮತಿ ಒಂದು ಕಡೆ ಗೋಳಾಡ್ತಾ ಇದ್ಲು. ಏಯ್, ಈಗ ನಿನ್ನ ತಮ್ಮನ ಮದುವೆ ತುಂಬ ಮುಖ್ಯ ನೋಡು, ಆ ದಡ್ಡನಿಗೆ ಮದುವೆ ಮಾಡಿದ್ರೇನು ಮಾಡದೇ ಇದ್ದರೆ ಏನು, ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂದರೆ ನೀನು ನಿನ್ನ ತಮ್ಮನ ಮದುವೆ ಕಡೆ ಹೋದಿಯಲ್ಲೇ, ಸರಿ ಸರಿ ಬಾ ಹೋಗೋಣ ಅಂತ ಸುರೇಶ್ ಹೇಳಿದಾಗ ಅತ್ತೆ ನಾ ಹೋಗಿ ಬರ್ತೀವಿ ಅಂದ್ಲು. ರಾಜ ಇರು, ನಾವು ಬರ್ತೀವಿ, ಕಾರ್ ತೊಗೊಂಡು ಬಾ ಅಂದಾಗ ಸರಿ ಅಮ್ಮ ಅಂತ ಹೇಳಿಬಿಟ್ಟು ಸುರೇಶ ಕಾರಿನತ್ತ ಹೋಗಲು ಈಗ ಸಾಮ್ರಾಟ್ನ ಅಮ್ಮ ಅಪ್ಪ ಅದಕ್ಕೆ ನಾಲ್ವರು ಹೊರಟರು. ರಾಶಿಕಾ, ನೀನು ಸ್ವಲ್ಪ ಹೊತ್ತು ಇರು, ಸಾಧನ ರೈಸ್ ಮಿಲ್ಗೆ ಹೋಗಿದ್ದಾಳೆ, ಬಂದ ಕೂಡಲೇ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಟರು. ಅಪ್ಪ ದೇವರಿದ್ದಾನೆ, ಆದರೂ ಅತ್ತೆಯ ಅಪ್ಪನಿಗೆ ಏನೂ ಆಗಬಾರ್ದು ಪಾಪ ಅಂತ ಬೇಡ್ಕೊಳ್ತಾ ಅಲ್ಲಿ ಹಾಲ್ನಲ್ಲಿ ಕುಳಿತಳು. ಅಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸ ಮಾಡ್ತಾಯಿದ್ರು. ಅತ್ತೆ ಬಂದ ಕೂಡಲೇ ಕರ್ಕೊಂಡು ಹೋಗಲು ಅಜ್ಜಿ ಹೇಳಿ ಹೋದರು. ಇನ್ನೂ ಕಾಣ್ತಿಲ್ವಲ್ಲ, ಹಾಗಾದರೆ ಹೇಗೆ ಕರ್ಕೊಂಡು ಹೋಗೋದು, ಸುಮ್ಮನೆ ರೈಸ್ ಮಿಲ್ಗೆ ಹೋಗಿ ಅಲ್ಲಿಂದಲೇ ಕರ್ಕೊಂಡು ಹೋಗೋಣವಾ ಅಂತ ಯೋಚನೆ ಮಾಡ್ತಿದ್ಲು ರಾಶಿಕಾ. ಆದರೂ ಬೇಡ, ನಾನು ಒಂಟಿಯಾಗಿ ಹೋಗಿದ್ದೀವಿ ಅಂತ ಗೊತ್ತಾದರೆ ಅಜ್ಜಿ ಬಂದು ಬೈತಾರೆ ಅಂತ ಯೋಚಿಸಿದವಳು ಸರಿ ಮಾವನಿಗೆ ಕಾಲ್ ಮಾಡಿ ನೋಡೋಣ ಅಂತ ಸಾಮ್ರಾಟ್ಗೆ ಫೋನ್ ಮಾಡಲು ಡಯಲ್ ಮಾಡುವಾಗಲೇ ಅಲ್ಲಿಗೆ ಬಂದಳು ಸಾಧನ. ಬಿಸಿಲು ಹೆಚ್ಚಾಗಿದೆ ಅಂತ ತನ್ನ ಮುಖವನ್ನು ಒರೆಸ್ಕೊಳ್ತಾ ಒಳಗೆ ಬರಲು ಅತ್ತೆ ಅಂತ ರಾಶಿಕಾ ಹೋಗಲು ಏನು ರಾಶಿಕಾ ಇಲ್ಲಿ ಕುಳ್ತಿದೀಯಾ, ರೆಸ್ಟ್ ತಗೊಳ್ಬೇಕಲ್ವಾ ಅಂದ್ಲು. ಇಲ್ಲ ಅತ್ತೆ, ಮಾವ ತೋಟಕ್ಕೆ ಬರಲು ಹೇಳಿದರು, ಒಂಟಿಯಾಗಿ ಹೋಗೋದು ಬೇಡ ಅಂತ ಅಜ್ಜಿ ಚಿಕ್ಕತ್ತೆಯನ್ನು ಕರ್ಕೊಂಡು ಹೋಗಲು ಹೇಳಿದರು, ಅಷ್ಟಲ್ಲೇ ಅವ್ರ ಅಪ್ಪನಿಗೆ ಹುಷಾರಿಲ್ಲ ಅಂತ ಮಾವ ಬಂದು ಕರ್ಕೊಂಡು ಹೋದರು ಅಂದ್ಲು. ಏನು, ಚಿಕ್ಕಪ್ಪನಿಗೆ ಹುಷಾರಿಲ್ವಾ, ಏನಾಯಿತು ಅಂದಾಗ ಅಲ್ಲಿ ನಡೆದ ವಿವರಗಳನ್ನು ಹೇಳಿದ್ಲು ರಾಶಿಕಾ. ಸಾಮ್ರಾಟ್ ಮತ್ತು ನಿಮ್ಮ ದೊಡ್ಡ ಮಾವ ಬರಲಿ, ನಾವು ಹೋಗಿ ಬರೋಣ ಅಂದ್ಲು. ಅತ್ತೆ, ಮಾವ ತೋಟದಲ್ಲಿದ್ದಾರೆ, ನೀವು ಕರ್ಕೊಂಡು ಹೋಗ್ತೀರಾ ತೋಟಕ್ಕೆ ಅಂದಾಗ ಸರಿ ಇರು, ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದಳು ಸಾಧನ. ಬಾ ಹೋಗೋಣ ಅಂತ ಸ್ಕೂಟಿಯನ್ನು ಸಾಧನ ತೆಗೆಯಲು ಹಿಂದೆ ಕುಳಿತುಕೊಂಡ್ಲು ರಾಶಿಕಾ. ಏನೊಂದು ಗೊತ್ತಿಲ್ಲ, ಮಾವ ಅತ್ತೆನ ಯಾಕೆ ಕರ್ಕೊಂಡು ಬರಲು ಹೇಳಿದರು ಅನ್ನೋ ಯೋಚನೆಯಲ್ಲೇ ಅವಳು ಅಲ್ಲಿವರೆಗೂ ಹೋದಳು. ಸಾಧನ ಅವರೇ ಸ್ಕೂಟಿ ಓಡಿಸ್ಕೊಂಡು ಹೋದರು. ಏನು ರಾಶಿಕಾ ಒಂದೇ ಯೋಚನೆಯಲ್ಲಿದೆಯಾ ಅಂತ ಕೇಳಿದಾಗ ಮನೆಯಲ್ಲೇ ಇರಲು ಒಂಥರ ಅನ್ನಿಸ್ತು ಅತ್ತೆ, ಅದಕ್ಕೆ ನೀವು ಹೇಗೆ ಇಷ್ಟು ವರ್ಷ ನಿಭಾಯಿಸಿದ್ರಿ ಅಂತ ಕೇಳಿದಾಗ ನಾನು ಮಕ್ಕಳೆಲ್ಲ ದೊಡ್ಡವರಾಗೋವರೆಗೂ ಮನೆಯಲ್ಲೇ ಇದ್ದೆ, ಕಷ್ಟ ಆಗಿತ್ತು, ಈಗ ತಾನೇ ಹೇಗೋ ಮಾವನ ಹತ್ರ ಕೇಳಿ ಆಗಾಗ ರೈಸ್ ಮಿಲ್ಗೆ ಹೋಗಿ ಬರ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಚೆನ್ನಾಗಿದೆ, ನಿನಗೂ ಮಗು ಹುಟ್ಟಲಿ, ಆಮೇಲೆ ರೈಸ್ ಮಿಲ್ಗೆ ಹೋಗಬಹುದು ಅಂತ ಕೆಲಸ ಮಾಡಿದಂತೆಯೂ ಇರುತ್ತೆ, ಸಮಯವೂ ಕಳೆದಂತೆ ಇರುತ್ತೆ ಅಂದ್ಲು. ಸರಿ ಅತ್ತೆ ಅಂದ್ಲು ರಾಶಿಕಾ. ಸ್ವಲ್ಪ ಹೊತ್ತಿನಲ್ಲಿ ತೋಟವನ್ನು ತಲುಪಿದ್ರು. ಸಾಮ್ರಾಟ್ ಕೋಪದಿಂದ ಕುಳಿತಿರಲು ಭಾರತಿಗೆ ಕಣ್ಣೀರು ಇದುವರೆಗೂ ನಿಂತೇ ಇರಲಿಲ್ಲ. ಬೇಡ ಚಿಕ್ಕಪ್ಪ, ಅಮ್ಮನ ಹತ್ರ ಹೇಳಬೇಡಿ, ಅಪ್ಪನ ಹತ್ರ ಹೇಳಿದರೆ ನನ್ನ ಕೊಂದೇ ಬಿಡ್ತಾರೆ ಅಂತ ಅವಳು ಸಾಕಷ್ಟು ಬೇಡಿಕೊಂಡು ಹತ್ಬಿಟ್ಲು. ಯಾವುದೇ ಉತ್ತರ ಹೇಳದೆ ಏನೂ ಕೂಡ ಮಾತನಾಡದೆ ಸುಮ್ಮನೆ ಇದ್ದ ಸಾಮ್ರಾಟ್. ಗೇಟ್ ಒಳಗಡೆ ಅಮ್ಮನ ಸ್ಕೂಟಿ ಬರೋದು ನೋಡಿದ ಭಾರತಿಗೆ ದೇಹ ನಡಗತೊಡಗಿತು. ಏನಾಗಲಿದೆಯೋ ಅಂತ ಯೋಚಿಸ್ತಿರುವಾಗಲೇ ತೋಟದ ರಸ್ತೆಗೆ ಬಂದು ಸ್ಕೂಟಿಯನ್ನು ನಿಲ್ಲಿಸ್ಬಿಟ್ಟು ತೆಂಗಿನ ಮರದ ಕೆಳಗಡೆ ಕುರ್ಚಿ ಹಾಕಿ ಕುಳಿತಿರುವ ಸಾಮ್ರಾಟ್ ಹತ್ರ ಬಂದರು. ಆಗ್ತಾನೆ ಭಾರತಿ ನಿಂತಿರೋದನ್ನು ಗಮನಿಸಿದ್ಲು ಸಾಧನ. ಭಾರತಿ, ಕಾಲೇಜಿಗೆ ತಾನೇ ಹೋದೆ, ಈಗ ಏನಿಲ್ಲಿ ಇಲ್ಲಿದೆಯಾ ಅಂತ ಕೇಳ್ಕೊಳ್ತಲೇ ಬರಲು ರಾಶಿಕಾ ಏನೂ ಅರ್ಥ ಆಗಲಿಲ್ಲ. ಏನತ್ತೆ, ಭಾರತಿ ಇಲ್ಲಿದ್ದಾಳ,
ಅಂತ ರಾಶಿಕಾ ಕೇಳಿದಾಗ ಅದೇ ಅರ್ಥವಾಗ್ತಿಲ್ಲ ರಾಶಿಕಾ ಅಂತ ಹತ್ರ ಬಂದ ಕೂಡಲೇ ಭಾರತಿ ತಡ್ಬಡಾಯಿಸ್ತಿರಳು. ಅದಕ್ಕೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನಾವು ಮಾತನಾಡ್ತಾ ಇರೋದು ನಮ್ಮ ಮಗುವಿನ ಜೀವನಕ್ಕೆ ಸಂಬಂಧಪಟ್ಟದ್ದು. ಮನೆಯಲ್ಲಿ ಒಂದು ಮಾತನಾಡಿದರೆ ಬೇಡವಾದ ಸಮಸ್ಯೆಗಳು ಬರ್ತವೆ. ಯಾರಿಗಾದರೂ ಒಬ್ಬರಿಗೆ ಗೊತ್ತಾದರೂ ಇದನ್ನು ದೊಡ್ಡ ಪಂಚಾಯಿತಿ ಮಾಡಿಬಿಡ್ತಾರೆ. ಅದಕ್ಕಾಗಿಯೇ ರಾಶಿಕಾ ಹತ್ರ ಹೇಳಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರಲು ಹೇಳಿದೆ. ಅಂದ ಕೂಡಲೇ ವೇಗವಾಗಿ ರಾಶಿಗಳನ್ನು ನೋಡಿದ್ಲು ಸಾಧನ. ಕರ್ಕೊಂಡು ಬಂದು ಬಿಡಲು ಹೇಳಿದರು ಅತ್ತೆ, ಅದಕ್ಕೆ ಅಷ್ಟೇ ಅಂತ ಅವಳು ನಿಭಾಯಿಸಿದ್ಲು. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ, ಅವರಮ್ಮ ಭಾರತಿ ಏನು ಮಾಡ್ತಾರೆ, ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಧನ್ಯವಾದಗಳು.